ಮೂರ್ತಿಯ ಜೀವನ ದರ್ಶನದ ಪ್ರವಚನವನ್ನು ತಾವೆಲ್ಲರೂ ಕೇಳ್ತಾ ಬಂದೀವಿ. ಕೇವಲಕ್ಕಿಂತ ಪೂರ್ವದಲ್ಲಿ ಕವಿಗಳು ಏನನ್ನು ಅಪ್ಪಣೆಯನ್ನು ಕೊಡಿಸ್ತಾರೆ ಅಂತ ವಿಚಾರ ಮಾಡಿಕೊಂಡು ಯಥಾವತ್ತವಾಗಿ ಮುಂದೆ ಪ್ರಾರಂಭಿಸಿತು. ಶ್ರೀಮರತ್ನ ಭಕ್ತಿ ಶಾಸ್ತ್ರಸ್ಥೋ ಶರಣ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶ್ರೀಮತ್ ಸಭೈರಾಜಕಾಚಾರ್ಯ ಸದಾಶಿವ ಕವಿ ವಿರಚಿತ ಕಾಳಿಕೋಟಿ ಕಾಸ್ಕೇಶ್ವರ ಪ್ರಾಣ ಪ್ರಾಣವೇ ಪೂರ್ವ ಕಿಂಚಿತ್ ಶರಣಬಂಧುಗಳೇ, ಇಂದಿನ ದಿವಸ ಅನಂತವಾಗಿರ್ತಕ್ಕಂಥ ವಿಚಾರವನ್ನ ಈ ವೇದಿಕೆ ಮುಖಾಂತರವಾಗಿ ಚಿಂತನವನ್ನ ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿವಸ ಎಲ್ಲಿ ಹುಟ್ಟಿದೆಯೋ ಪುರಾಣ ಯಾಕಲ್ಲ, ನಿನ್ನೆ ಪುರಾಣ ಹುಟ್ಟಿದ್ವಿ. ಒಂದ್ ದಿವಸ ಹೇಳಿ 4 ದಿವಸ ಏನ್ ಹುಟ್ಟಿದೀವ ಯಾರಿಗೆ ನೆನಪದ? ಯಾರಿಗೆ ಚೆನ್ನಾಗಿಲ್ಲ ಇದ್ರು ಅವ್ರ ಅಂತಾರೆ ನೀವು ಹೇಳಕ್ಕೆ ಸುಳ್ಳು ಹೇಳಿ ನಾವು ಒಂದು ಕೇಳಕ್ಕೆ ಸುಳ್ಳು ಕೇಳ್ತೀವಿ ಅಂತ. ಅದಕ್ಕೆ ಬಹಳ ಶಾನೆ ನಮ್ಮ ಕಡೆ ಬರಬೇಡ ಅಂತ ಒಬ್ಬ ಬಸವನ ಕೊಟ್ಟಿವಿ. ಅದು ಬಸವನ ಸರ್ ಕುಂತ ನಮ್ಮ ಕಡೆ ಬಿಟ್ಟು ನಿನ್ನೆ ದಿವಸ 7 ವರ್ಷದ ಮಗನಾಗಿರ್ತಕ್ಕಂಥ ವಿರಕ್ತಯ್ಯನಿಗೆ ತಾಳಿಕೋಟೆಯಲ್ಲಿರ್ತಕ್ಕಂಥ ಗುರುಕುಲದೊಳಗ ಈಗಿನ ಹಾಗೆ ಅಕ್ಷರ ಅಭ್ಯಾಸವನ್ನು ಮಾಡಲಿಕ್ಕೆ ಕರ್ಕೊಂಡು ಹೋಗಲಿಲ್ಲ. ಸಕಲ ವಿದ್ಯೆಗಳನ್ನ ಆ ಮಗುವಿಗೆ ದಾರಿ ಎಳಿಬೇಕಂತ ತಿಳ್ಕೊಂಡು ಅವರ ಚಿಕ್ಕಪ್ಪ ನಾಚೋಟಿ ಸ್ವಾಮಿಗಳು ಆಗಿನ ಕಾಲದಲ್ಲಿ ಶಿವಬಸವ ಸ್ವಾಮಿಗಳು ಶಿವಬಸವ ದೇವರು ಒಂದು ಪಾಠಶಾಲೆಯನ್ನು ತೆರೆದಿದ್ರು. ಸುಮಾರು ಸಾಧಕರು ಅಲ್ಲಿದ್ದು ಕನ್ನಡದ ಪರ್ವತ ಶಾಸ್ತ್ರಗಳನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾಧ್ಯಾಪಕರನ್ನಾಗಿ ನೇಮಕವನ್ನ ಮಾಡಿದ್ರು. ಸಂಸ್ಕೃತ ಉಪನಿಷತ್ತುಗಳನ್ನ, ವೇದ ಆಗಮಗಳನ್ನ, ಶಿವಯೋಗ ಸಾಧನೆಯನ್ನ, ಷಟ್ಶಾಸ್ತ್ರಗಳನ್ನ, ಅನೇಕ ವಿದ್ಯೆಯನ್ನ ಆ ಮಗುವಿಗೆ ದಾರಿಯನ್ನ ನೀಡಲು ಆ ಮಗು ಕಲಿತು ಅರಳದ ಪರಿಣಿತನಾದ. ಶಿಕ್ಷಣಕ್ಕೆ ನಮ್ಮ ಮಠಗಳ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥ. ಪ್ರತಿಯೊಬ್ಬ ಮಠಾಧೀಶರು ಶಿಕ್ಷಣಕ್ಕಾಗಿ ಬಹಳ ಒತ್ತು ಕೊಟ್ಟು ಇವತ್ತಿನ ಮಟ್ಟಿಗೆ ಅನ್ನ ವಸ್ತ್ರ ವಿದ್ಯೆಯನ್ನು ಕೊಟ್ಟು ಪ್ರತಿಯೊಬ್ಬರು ಮಕ್ಕಳ ಭವಿಷ್ಯ ಮಾಡಲಿಕ್ಕೆ ಒಳ್ಳೆಯ ಶಿಕ್ಷಣ ಗುಣಮಟ್ಟವನ್ನ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರೊಂದಿಗೆ ಇವತ್ತ ಶಿಕ್ಷಣವನ್ನ ಬೆಳೆಸ್ತಾ ಇದ್ದೇವೆ. ಶಿಕ್ಷಣ ಸಂಸ್ಥೆ ಬೆಳೆಸ್ತಾ ಇದ್ದೇವೆ ಜಗತ್ತಿನ ಅಂತ. ಆ ಶಿಕ್ಷಣವನ್ನು ಕಲಿತಿರ್ತಕ್ಕಂಥ ಮಗು 8 ವರ್ಷದ ಬಾಲಕನಾಗಿದ್ದಾನೆ. ವಿರಕ್ತಯ್ಯ ಯಾವಾಗ 8 ವರ್ಷದ ಬಾಲಕನಾಗ್ಯಾನ 8ನೇ ವರ್ಷಕ್ಕ
ಶಿವಬಸವ ದೇವರು ಈ ವಿರಕ್ತಯ್ಯನಿಗೆ ಅವರ ಅಣ್ಣ ತಮ್ಮಂದಿರಾಗಿರ್ತಕ್ಕಂಥ ಮುರುಳೇಶನಿಗೆ ಶಿವದೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಒಳ್ಳೆಯ ಮುಹೂರ್ತವನ್ನು ತೆಗೆದು ನೋಡಿದರು. ಯಾವಾಗ ಒಳ್ಳೆಯ ಮುಹೂರ್ತವನ್ನು ನೋಡಿದ್ರು ಆ ಒಳ್ಳೆಯ ಮುಹೂರ್ತದೊಳಗ ಈ ಮಗುವಿಗೆ ಮುರುಳೇಶ ಜಗಮ ದೀಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿದರು. ಮಹೇಶ್ವರ ಒಡವೆಗೆ ಅಯ್ಯಾಚಾರ ಅಂತ ಕರೀತಾರೆ. ಭಕ್ತ ಸಮೂಹಕ್ಕೆ ಇಷ್ಟಲಿಂಗ ಧಾರಣೆ ಅಂತ ಕರೀತಾರೆ. ಇದು ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ವಿಧಿ ವಿಧಾನ. ಒಂದು ಮದುವೆ ಮಾಡಿದ್ರೆ ಏನೆಲ್ಲ ವ್ಯವಸ್ಥೆ ಇರ್ತದೆ, ಒಂದು ಮದುವೆ ಮಾಡಿದ್ರೆ ಏನೆಲ್ಲ ಖರ್ಚು ಆಗ್ತದ, ಅಷ್ಟೇ ಖರ್ಚು ಒಬ್ಬ ಜನ್ಮ ಒಡವೆಗೆ ಅಯ್ಯಾಚಾರ ಮಾಡೋ ಕಾಲಕ್ಕೆ ಅಷ್ಟೆಲ್ಲ ಖರ್ಚು ಹೋಗ್ತೈತಿ, ಅಷ್ಟೆಲ್ಲ ವಿಧಿ ವಿಧಾನ ಆಗ್ತದ. ಅಲ್ಲಿ ಹೆಣ್ಣಿರ್ತೈತಿ, ಇಲ್ಲಿ ಅಯ್ಯಾಚಾರ ಯಾವ ಅವ ಹೆಣ್ಣಾಕಣ ಕರ್ದರೆ ಹೋಗ್ತಕ್ಕಂಥ ಇಷ್ಟರಿಂದ ಗಂಡ ಆಗ್ತಕ್ಕಂಥ ಶರಣ ಸತಿ ಲಿಂಗಪತಿ ಅಂತ ನಮ್ಮ ಶರಣರು ಅದಕ್ಕೆ ಶಬ್ದವನ್ನ ಬಳಕೆಯನ್ನು ಮಾಡ್ತಾರೆ. ಮಠವನ್ನು ಸಾರಿಸಿ ಕರೆಯುವ ತೋರಣಗಳಿಂದ ಸಿದ್ಧಾರ ಮಾಡಿ ಮಂಟಪವನ್ನು ರಚನೆ ಮಾಡಿ ಪಂಚ ಪೀಠಾಧೀಶರು ಆಹ್ವಾನ ಮಾಡಿ ಪಂಚ ಕಲಶವನ್ನು ಹೋಗಿ ಗಂಗಾಮಾತೆಯನ್ನು ಸ್ಥಾಪನೆ ಮಾಡಿ ಒಡವೆಗೆ ದೀಕ್ಷಾ ವಿಧಿ ವಿಧಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ತಿಳ್ಕೊಂಡು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ದೀಕ್ಷಾ ಅಂದರೆ ಏನು? ಎರಡ ದೀಕ್ಷೆ ಅಂತ ಕರೀತಾರೆ. ಧೀಯತ್ಯಂಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ. ದೀಕ್ಷಾ ಅಂದ್ರೆ ಇಷ್ಟೇ, ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡತಕ್ಕಂಥ ವಿಧಾನವೇ ಸಂಸ್ಕಾರ ಕೊಡ್ತಕ್ಕಂಥ ಪದ್ಧತಿ. ಶಿವಜ್ಞಾನ ಉಂಟಾಗಿ ಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆಗೆ ಶಿವದೀಕ್ಷೆ ಶಿವದೀಕ್ಷೆ ಅಂತ ಕರೆಯುವಂತ ಬಂದು ನನ್ನ ವೀರಶೈವ ಲಿಂಗಾಯತ ಧರ್ಮ ಕೇವಲ 3 ವೀರಶೈವ ಲಿಂಗಾಯತ ಧರ್ಮ ತತ್ವ ಸ್ವರೂಪವಾಗಿರ್ತಕ್ಕಂಥ ವ್ಯಕ್ತಿ ರೂಪವನ್ನ ಪರಿಪೂರ್ಣವಾಗ್ತಕ್ಕಂಥ ಕ್ರಿಯೆ ದೀಕ್ಷೆ ಅಂತ ಕರ್ಕೊಂತ ಬಂದು ಇಲ್ಲಿ 3 ವೀರಶೈವ ಲಿಂಗಾಯತ ಧರ್ಮದ ಅಡಿಪಾಯ ಅಂತ ಕರಿತೀವಿ. ಒಂದು ಮನೆ ಕಟ್ಟಬೇಕಾಗಿದ್ರೆ ಮೊದಲ ಅಡಿಪಾಯ ಚಲೋ ಇರಬೇಕು. ಏನಂತೀವಿ? ಬುನಾದಿ ಅಂತೀರಲ್ಲ ನೀವು, ಬುನಾದಿ ಚಲೋ ಇರಬೇಕು. ಬುನಾದಿ ಒಂದು ವೇಳೆ ಗಟ್ಟಿ ಇಲ್ಲ ಅಂದ್ರೆ ಬಿಲ್ಡಿಂಗ್ ಶಿಲಾಗಿ ಚಲೋ ಮಾಡ್ತೈತಿ. ಅಡಿಪಾಯ ಬುನಾದಿ ಬಂದಿತ್ತಂದ್ರೆ 3 ಅಂತಸ್ತರ ಕಟ್ಟಿ ಏನೋ ಆಗುದಿಲ್ಲ. ಹಾಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಅಡಿಪಾಯ ಯಾವುದಂದ್ರೆ ಅಷ್ಟಾವರಣ ಅಂಗವಾಗಿರಬೇಕು, ಪಂಚಾಚಾರ ಪ್ರಾಣವಾಗಿರಬೇಕು, ಷಟ್ಸ್ಥಳಗಳು ಆತ್ಮವಾಗಿರಬೇಕು ಅಂತ ತಿಳ್ಕೊಂಡು 856 ನಮ್ಮ ಧರ್ಮದ ಸಿಂಬಲ್. 856 ಧರ್ಮದ ಸಿಂಬಲ್. ಅಷ್ಟಾಂಗ 8 ವರ್ಣ ಅಂದ್ರೆ ಕವಚ. ಅಷ್ಟಾವರಣ ಯಾವ್ಯಾವು ಯಾರು ಹೇಳ್ತೀರಿ? ಅಷ್ಟಾವರಣ ಯಾವ ಬಹಳ ಮಂದಿ ಬಹಳ ಕೇಳಿ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೇಕಂತ ನನಗೆ ಅನಿಸ್ತೈತಿ. ಯಾವ್ಯಾವ ಅಷ್ಟಾವರಣ? ಯಾವ ಸಂಗಣ? ಗೊತ್ತೈತಿ? ಯಾರಿಲ್ಲ? ಯಾರಿಗೆ ಗೊತ್ತೈತಿ ಹೇಳಿ ನೋಡೋಣ. ಅಷ್ಟಾವರಣ
ಯಾವ ಅಂತಾರೆ? ನಮ್ಮ ಧರ್ಮದ ಗೊತ್ತೇವ, ನಮ್ಮ ಧರ್ಮವನ್ನು ನಾವು ತಿಳ್ಕೊಂಡಿಲ್ಲ, ನಮ್ಮ ಧರ್ಮದ ಸಂಸ್ಕಾರ ನಮಗೆ ಗೊತ್ತಿಲ್ಲ. ಯಾಕೆ ನಾವು ಸಂಸ್ಕಾರ ಪಡ್ಬೇಕಂತೀವಿ, ಯಾಕೆ ಮಕ್ಕಳನ್ನ ಪುರಾಣ ಪ್ರವಚನದ ಕರ್ಕೊಂಡು ಬರ್ಬೇಕಂತ ಹೇಳ್ತಂದ್ರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರ್ಬೇಕು. ಶರಣರು ಅದಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟು ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಗ್ರಂಥ ಉಪದೇಶವನ್ನು ಕೊಟ್ಟು ಹೋದ ಪುಣ್ಯಾತ್ಮರವರೆಲ್ಲ. ಆಚಾರ್ಯನಂದ್ರೆ ಗುರುವಿನ ಚಂದಮ, ವಿಮೋತಿ ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ ಅಂತ ಕರೀತಾರೆ. ಇದಕ್ಕ ಅಷ್ಟಾವರಣ ಅಂತ ಕರೀತಾರೆ. ಅದಕ್ಕೆ ಒಂದು ಹಾಡು ಅರ್ಥ ನೋಡಿ. ಗುರು ಬೇಕು ಲಿಂಗ ಬೇಕು, ಈ ಜಗಕ್ಕೆಲ್ಲ ಚಂದಮ ಬೇಕು. ಗುರು ಬೇಕು ಲಿಂಗ ಬೇಕು, ಈ ಜಗಕ್ಕೆಲ್ಲ ಚಂದಮ ಬೇಕು. ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ಮಂತ್ರ ಪಾದೋದಕ ಪ್ರಸಾದ ಬೇಕು. ಗುರು ಬೇಕು ಲಿಂಗ ಬೇಕು, ಈ ಜಗಕ್ಕೆಲ್ಲ ಚಂದನ ಬೇಕು. ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಒಂದು ವ್ಯಕ್ತಿ ಅಲ್ಲ. ಗುರು ಅಂದ್ರೆ ಏನು? ಗುಕಾರಶ್ಯ ಅಂಧಕಾರಶ್ಯ ಗುಕಾರಶ್ಯ ನಿರೋಧಕ. ನಮಗ ಬರ್ತಕ್ಕಂಥ ಅಜ್ಞಾನವನ್ನ ಬಿಡಿಸಿ ಸುಜ್ಞಾನ ಕೊಟ್ಟು ಬಂಧನದಿಂದ ಬಿಡುಗಡೆಗೊಳಿಸಿ ಮುಕ್ತಿಯತ್ತ ಒಯ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಶಕ್ತಿ ಆ ಗುರುವಿನ ಪ್ರತಿನಿಧಿತ್ತಲ್ಲ. ಅದಕ್ಕೆ ಅವನಿಗೆ ಗುರುನಾಥ ಅಂತ ನಾವು ಕರಿತೀವಿ. ಗುರುನಾಥ ಅಂತ ನಾವು ಕರಿತೀವಿ. ಹಾಗಾದ್ರೆ ಗುರುವಂತವ ಗುರುದರ್ಶನದಿಂದ ನಮಗೆ ಆಗ್ತೈತಿ. ಈ ಗುರುವಿನ ಹತ್ತಿರ ನಾವು ಯಾಕೆ ಇರಬೇಕು? ಗುರುವಿನಿಂದ ಏನೆಲ್ಲ ಪಡಿಬೇಕು? ಆ ಗುರು ಎಂಥದಿರಬೇಕು ಅನ್ನುವಂಥ ವಿಚಾರ. ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಈ ಜಗತ್ತಿನ್ಯಾಗ